ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದ್ರೆ ಈಗ ಗದಗ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಸೌದೆ ಒಲೆಯತ್ತ ಹೋಟೆಲ್ ಮಾಲೀಕರ ಚಿತ್ತ ಈಗ ಇದೆ. ವಾರ್ ಎಫೆಕ್ಟ್ ನಿಂದ ಸೌದೆ ಒಲೆಗೆ ಭಾರೀ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ. ಇಲ್ಲಿ ಸೌದೆ ಒಲೆಯತ್ತ ಮುಖ ಮಾಡಿರುವಂತಹ ಹೋಟೆಲ್ ಉದ್ಯಮಿಗಳು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಅದರಲ್ಲೂ ಕೂಡ ಸೌದೆ ಒಲೆಯಲ್ಲೂ ಕೂಡ ಎಷ್ಟು ದಿನ ಅಂತ ಅಡುಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದನ್ನ ನಾವು ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ ಅಂತ ಹೇಳಿ ಒಂದಷ್ಟು ಉದ್ಯಮಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲೂ ಕೂಡ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಗದಗದಲ್ಲೂ ಕೂಡ ಸೌದೆ ಒಲೆಯನ್ನ ಬಳಸಿ ಅಡುಗೆಯನ್ನ ಮಾಡಿ ಕೊಡ್ತಾ ಇದ್ದಾರೆ. ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಾ ಇರುವಂತಹ ಇಲ್ಲಿನ ಸಿಬ್ಬಂದಿ ಕಟ್ಟಿಗೆ ಒಲೆಯಿಂದ ತಯಾರಾಗ್ತಾ ಇರುವಂತಹ ನಾನ್ ವೆಜ್ ಊಟ, ಅದರಲ್ಲೂ ಕೂಡ ಒಂದಷ್ಟು ಕಡೆ ನಮಗೆ ಬೇಕಾಗಿರುವಂಥ ತಿಂಡಿ ಸಿಗ್ತಾ ಇಲ್ಲ, ಬೇಕಾಗಿರುವಂಥ ಊಟ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದು ಕಿರಿಕ್ ಶುರುವಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅಲ್ಲೇನೋ ಒಂದು ನೆಚ್ಚಿನ ತಿಂಡಿ ತಿನ್ನಬೇಕು, ನೆಚ್ಚಿನ ಊಟ ತಿನ್ನಬೇಕು ಅಂತ ಹೇಳಿ ಹೋಗಿರ್ತಾರೆ. ಆದ್ರೆ ಇಲ್ಲಿ ಗ್ಯಾಸ್ ಇಲ್ದಿರೋ ಪ್ರಭಾವ ಏನು ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂಥ ಊಟ ತಿಂಡಿ ಸಿಗ್ತಾ ಇಲ್ಲ. ಗದಗ ಜಿಲ್ಲೆಯಲ್ಲೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಸೌದೆ ಒಲೆಯತ್ತ ಹೋಟೆಲ್ ಮಾಲೀಕರ ಚಿತ್ತ ಇರುವಂಥದ್ದು ವಾರ್ ಎಫೆಕ್ಟ್ನಿಂದ ಸೌದೆ ಒಲೆಗೆ ಭಾರೀ ಡಿಮ್ಯಾಂಡ್ ಈಗ ಶುರುವಾಗಿದೆ. ಸೌದೆ ಒಲೆಯತ್ತ ಹೋಟೆಲ್ ಉದ್ಯಮಿಗಳು ಮುಖ ಮಾಡಿದ್ದಾರೆ. ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಾ ಇರುವಂತಹ ಸಿಬ್ಬಂದಿ ಕಟ್ಟಿಗೆ ಒಲೆಯಿಂದ ತಯಾರಾಗ್ತಾ ಇದೆ ನಾನ್ ವೆಜ್ ಊಟ. ಈ ದೃಶ್ಯಗಳಲ್ಲಿ ನೋಡಬಹುದು, ನೋಡ್ತಾ ಇದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗಿದೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ದಿಢೀರಾಗಿ ಹೋಟೆಲ್ ಬಂದ್ ಮಾಡಿದ್ರೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಇಲ್ಲೂ ಕೂಡ ಈ ರೀತಿಯಾಗಿ ಸೌದೆ ಒಲೆ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಗದಗದಲ್ಲಿ ಆಗ್ತಾ ಇರುವಂಥದ್ದು ಕೇವಲ ಗದಗ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸದ್ಯದ ಪರಿಸ್ಥಿತಿ ಇದೆ ಇರುವಂಥದ್ದು. ಕೆಲವೊಬ್ರು ಸೌದೆ ಒಲೆಯನ್ನ ಬಳಸಿ ಅಡುಗೆ ಮಾಡ್ತಿದ್ದಾರೆ, ಕೆಲವೊಬ್ರು ಬೇಡ ಅದೊಂದು ದೊಡ್ಡ ತಲೆನೋವು, ಸುಮ್ಮನೆ ಎಷ್ಟು ದಿನ ಅಂತ ಅದನ್ನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅದನ್ನೂ ಕೂಡ ಸ್ಥಗಿತ ಮಾಡಿ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಗದಗದಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಸದ್ಯಕ್ಕೆ ಬಂದ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಬರ್ತಾರೆ, ಸಾವಿರಾರು ಜನ ಇದೇ ಹೋಟೆಲ್ಗಳನ್ನು ನಂಬ್ಕೊಂಡಿರ್ತಾರೆ. ಕೆಲಸ ಮಾಡೋರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇಲ್ಲೇ ಬರೋರು ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ. ಹಾಗಾಗಿ ಸದ್ಯಕ್ಕೆ ಬಂದ್ ಮಾಡೋದು ಬೇಡ ಅಂತ ಹೇಳಿ ಇದೀಗ ಗದಗದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಕೊಡ್ತಿದ್ದಾರೆ.